ನೋಡಿ, ಪಪ್ಪಾಯ, ಬಸಳೆ, ಅಲಸಂದೆ ಬೀಜ, ಒಳ್ಳೆ ಗ್ರೇವಿ. ಹಬ್ಬ ಸೂಪರ್ ಆಗ್ತದೆ ಇದು. ಒಂದು ಹಪ್ಪಳ ಕಾರು ಕುರು ಮಾಡ್ಲಿಕ್ಕೆ ಒಳ್ಳೆ ಬರ್ತದೆ. ಹಾಗೆ ಮಜ್ಜಿಗೆ. ಹಬ್ಬ ಪರ್ಫೆಕ್ಟ್ ಊಟ. ಹಲೋ, ಹಾಯ್, ನಮಸ್ತೆ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲ ಹುಷಾರಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಆಗ್ತಾ ಇದ್ದೀವಿ. ಇವತ್ತಿನ ರೆಸಿಪಿ ಹೇಳಿ, ಏನ್ ಮಾಡ್ತಾ ಇದ್ದೀವಿ ನಾವು? ಹಸಿ ಪಪ್ಪಾಯ, ಬಸಳೆ ಕೆಂಪು ಬಸಳೆ, ನಂತರ ಅಲಸಂದೆ ಬೀಜ, ಇದರದ್ದು ಒಂದು ಒಟ್ಟಿಗೆ ಹಾಕಿ ಒಂದು ಸೂಪರ್ ಕಾಂಬಿನೇಷನ್ ಒಂದು ಗ್ರೇವಿಯನ್ನ ಮಾಡ್ತಾ ಇದೀವಿ ನಾವು. ಒಳ್ಳೆ ಆಗ್ತದೆ ಮಾತ್ರ. ಇವತ್ತು ಇಬ್ಬರು ಸೇರಿ ಮಾಡ್ತಾ ಇದೀವಿ. ಇವತ್ತು ಚಟ್ನಿ ಮಾಡ್ಲಿಲ್ಲ ನಾವು. ಹೌದು, ಮನೆಯಿಂದ ಕೇಳ್ತಾ ಇದ್ರಲ್ಲ ಚಟ್ನಿ ಮಾಡ್ತಾ ಇದೀವಿ ಅಂತ. ಇವತ್ತಿದ್ದೆಲ್ಲ ಮೇಜರ್ ಪಾರ್ಟ್ ಎಲ್ಲ ಕಂಪ್ಲೀಟ್ ನಮ್ಮ ಗ್ಲೆನ್ಸಿ ಅವರೇ ಎಲ್ಲ ಮಾಡಿದ್ದಾರೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಬೇಕಲ್ವಾ? ಎಲ್ಲ ಕಡೆಯುವಂತದ್ದು, ಕಟ್ ಮಾಡುವಂತದ್ದು ಎಲ್ಲ ಅದೇ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಬೇಕಲ್ಲ, ಗಂಡ ಹೆಂಡತಿ ಅಂತ ಹೇಳಿ. ನಾನಂದ್ರೆ ಸ್ವಲ್ಪ ಬಿಸಿ ಇದ್ದೆ, ಹಾಗೆ ಬಂದು ಹೋಗುದು ಹಾಗೆ ಮಾಡಿ ಹೀಗೆ ಮಾಡು ಅಂತ ಮಾಡಿ ಹೇಳಿದಾಗೆಲ್ಲ ಮಾಡಿದ್ದಾಳೆ. ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡಲ್ಲ? ಮಾಡು. ಇವತ್ತು ನಾನು ಅನ್ನವನ್ನು ಮಾಡ್ತಾ ಇದ್ದೀನಿ, ಗಂಜಿ ಇಡ್ತಾ ಇಲ್ಲ, ಅದಕ್ಕೋಸ್ಕರ ನೋಡ್ಬೋದು ಮಣ್ಣಿನ ಮಡಿಕೆಯಲ್ಲಿ ಇವತ್ತು ನಾವು ರೆಡಿ ಮಾಡ್ಕೊಂಡಿದ್ದೀವಿ ಪ್ರತಿನಿತ್ಯ ಥರ. ಹಾಗೆ ಇಲ್ಲಿ ಆಲ್ರೆಡಿ ಅನ್ನ ಏನಿದೆ ಅದು ಚೆನ್ನಾಗಿ ಬೆಂದಿದೆ. ಹಾಗೆ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು ಕುದಿ ಬರಲಿಕ್ಕೆ ಇಟ್ಟು ನಂತರ ಈ ಅನ್ನವನ್ನು ಬಸಿಯುವಂಥದ್ದು. ನಾನು ಮುಂಚೆ ಸ್ಟ್ರೈನರಲ್ಲಿಯೇ ಅನ್ನವನ್ನು ಬಸಿತಾ ಇದ್ದೆ, ಆದರೆ ಇವಾಗ ನಾನು ಈ ಅನ್ನ ಬಸಿಯುವುದಕ್ಕೆ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ. ನಾವು ಇದಕ್ಕೆ ಮಾಂಡ್ ಮತ್ತು ಕುರ್ಪನ್ ಅಂತೇಳಿ ಕರೆಯುವಂಥದ್ದು. ಹಾಗೆ ಇದನ್ನು ಇಟ್ಟು ನಾವು ಅನ್ನವನ್ನು ಬಸಿಯುವಂಥದ್ದು. ಇದು ಮಣ್ಣಿನ ಮಡಿಕೆ ಆಗಿರೋದ್ರಿಂದ ದೊಡ್ಡ ಮಡಿಕೆಯಲ್ಲಿ ಎಲ್ಲಿಯಾದರೂ ನಾವು ಜಾಸ್ತಿ ಅನ್ನ ಎಲ್ಲ ಮಾಡಿದರೆ ಸ್ವಲ್ಪ ಕಷ್ಟ ಈ ರೀತಿ ಬಸಿಲಿಕ್ಕೆ. ಆದರೆ ಚಿಕ್ಕ ಮಡಿಕೆಯಲ್ಲಿ ಎಲ್ಲಾದರೂ ನಾವು ಸ್ವಲ್ಪ ಅನ್ನ ಎಲ್ಲ ಇಡ್ತಾ ಇದ್ದೀವಿ ಆದರೆ ಸ್ವಲ್ಪ ಈಸಿ ಆಗುತ್ತೆ. ಆದರೆ ನಮಗೆ ಒಮ್ಮೆ ಅದರದ್ದು ನ್ಯಾಕ್ ಗೊತ್ತಾದರೆ ಈಸಿಯಾಗಿ ನಮಗೆ ಈ ರೀತಿ ಅನ್ನವನ್ನು ಬಸಿಬಹುದು. ಇವತ್ತು ನಾನು ತುಂಬಾ ಸ್ಪೆಷಲ್ ಆಗಿರುವಂತಹ ಈ ಒಂದು ಗ್ರೇವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ತಾಯಿಯ ರೆಸಿಪಿ. ನಾವು ಜಾಸ್ತಿಯಾಗಿ ನನ್ನ ತಾಯಿ ಇದನ್ನು ಮಾಡ್ತಾಯಿದ್ರು. ಇದಕ್ಕೆ ನಾನು ಇವತ್ತು ನಮ್ಮ ಮನೆಯಲ್ಲಿ ಆಗಿರುವಂಥ ಈ ಕೆಂಪು ಬಸಳೆಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಅಲಸಂದೆ ಬೀಜ ಹಾಗೂ ಈ ಕಾಯಿ ಹಸಿ ಈ ಪಪ್ಪಾಯವನ್ನು ನಾನಿವತ್ತು ಬಳಸ್ಕೊಳ್ತಾ ಇದ್ದೀನಿ. ಬಸಳೆಯನ್ನು ನೋಡಿ ಈ ರೀತಿ ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ಇದರ ಎಲೆ ಏನಿದೆ ನೋಡಿ ಅದನ್ನ ಸಪ್ರೇಟ್ ಆಗಿಡ್ತಾ ಇದ್ದೀನಿ. ದಂಟನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ ನಾನು, ಯಾಕಂದ್ರೆ ಹೇಳಿದ್ರೆ ನಾನು ಒಟ್ಟಿಗೆ ಬೇಯಲಿಕ್ಕೆ ಇಡ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಸಪ್ರೇಟ್ ಆಗಿದ್ದನ್ನ ನೋಡ್ಕೊಂಡು ಚೆನ್ನಾಗಿ ನಂತರ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಇಷ್ಟೊಂದು ಮೀಡಿಯಂ ಸೈಜ್ ಅಲ್ಲಿ ನಾನು ಈ ದಂಟನ್ನ ಕಟ್ ಮಾಡಿ ತಗೊಳ್ತಾ ಇದ್ದೇನೆ. ತೀರಾ ಎಂತ ಹೇಳ್ತಾರೆ ಚಿಕ್ಕದು ಅಲ್ಲ, ಆ ರೀತಿ. ಇದು ಫ್ರೆಶ್ ಆಗಿರುವಂತ ಬಸಳೆ ಸೊಪ್ಪು, ನಮ್ಮ ಮನೆಯಲ್ಲಿ ಆಗಿರುವಂತದ್ದು. ಇದರ ದಂಟು ಕೆಂಪು, ನಾವು ಬೇಯಿಸುವಂತ ಸಮಯದಲ್ಲಿ ಇದು ಹಸಿರಾಗಿ ಹಸಿರು ಕಲರ್ ಅಲ್ಲಿ ಚೇಂಜ್ ಆಗ್ತದೆ ಕಲರ್. ಸರಿಯಾಗಿ ನೋಡ್ಬಿಟ್ಟು ನಂತರ ತೊಳೆಯುವಂತ. ನೋಡಿ ಇಷ್ಟೇ ಮಾಡಿದ್ದೀನಿ, ಇಷ್ಟು ದಂಟು ಸಿಕ್ಕಿದೆ, ಹಾಗೇನೆ ಇಷ್ಟು ಎಲೆ. ಇವಾಗ ಈ ಎಲೆಯನ್ನ ನಾನು ಒಂದು ನಾಲ್ಕು ಎಲೆಯನ್ನ ತಗೊಂಡು ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಇಷ್ಟೇ ನೋಡಿ. ಕಾಯಿ ಏನಿದೆ ನೋಡಿ, ಕಾಯಿ ಪಪ್ಪಾಯ
ಅದನ್ನು ಇವಾಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಅರ್ಧ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ, ನಮಗೇನಲ್ವಾ ಅಂತೇಳಿ. ನೋಡಿ ಇಷ್ಟು ಅಂತೇಳಿ ತೀರಾ ಕಾಯಿ ಇಲ್ಲ, ನೋಡಿ ಈ ರೀತಿ ಇದೆ ಅಂತೇಳಿ. ಸ್ವಲ್ಪ ಹಣ್ಣಾಗ್ಲಿಕ್ಕೆ ಇನ್ನು ಸ್ವಲ್ಪ ದಿನ ಬಿಟ್ರೆ ಹಣ್ಣಾಗುತ್ತೆ. ಆದ್ರೆ ತೀರಾ ಎಂತ ಹೇಳ್ತಾರೆ, ಕಾಯಿ ಸಹ ಇಲ್ಲ ಹಣ್ಣು ಸಹ ಇಲ್ಲ, ಆ ತರ ಇದ್ರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಆಯ್ತಾ. ಇವಾಗ ಬೆಂಕಿ ಕೂಡ ಮಾಡಿದ್ದೇನೆ ನೋಡ್ಬೋದು. ಹಾಗೆ ಸ್ವಲ್ಪ ನೀರನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ನಾನು. ಮೊದಲಿಗೆ ನಾನು ಈ ದಂಟು ಏನಿದೆ ನೋಡಿ, ಕಟ್ ಮಾಡಿ ಇಟ್ಟಿರುವಂತದ್ದು ದಂಟು, ಹಾಗೆಯೇ ಈ ಅಲಸಂಡೆ ಬೀಜವನ್ನ ಮೊದಲಿಗೆ ನಾನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಇದನ್ನ ನಾನು ನಿನ್ನೆ ರಾತ್ರಿನೇ ನೆನೆಲಿಕ್ಕೆ ಇಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಟೈಮ್ ಆದ್ರೂ ಸಹ ತಗೊಳ್ತದೆ. ನಿಮ್ಗೆ ಬೇಕಾದ್ರೆ ನೀವು ಇದನ್ನ ಕುಕ್ಕರಲ್ಲಿ ಒಂದು ವಿಸಿಲ್ ಮಾಡ್ಬೋದು, ಆವಾಗ ಬೇಗ ಆಗುತ್ತೆ. ನಾನಿಲ್ಲಿ ಇವತ್ತು ಒಲೆಯಲ್ಲಿ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಮೊದಲಿಗೆನೆ ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಬಹುದು ಅಂತ ಹೇಳಿ. ಹಾಗೆ ಈ ದಂಟಿಗೆ ಸ್ವಲ್ಪ ಉಪ್ಪು ಸರಿಯಾಗಿ ಎಳ್ಕೊಳ್ಬೇಕು, ಆವಾಗ ಮಾತ್ರ ಟೇಸ್ಟ್. ಅದಕ್ಕೋಸ್ಕರ ಇವಾಗನ್ನೇ ನಾನು ಉಪ್ಪನ್ನು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೇಯಬೇಕು, ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಬೇಕಾದ್ರೆ ಕುಕ್ಕರಲ್ಲಿ ಹಾಕ್ಬೋದು. ಅಲಸಂಡೆ ಬೀಜ ಹಾಗೂ ದಂಟು ಯಾವಾಗ ಬೇಯಿತು ನೋಡಿ, ಅಷ್ಟು ಟೈಮಲ್ಲಿ ನಾನು ಇವಾಗ ಮಸಾಲವನ್ನು ಕಡಲಿಕ್ಕೆ ಹಾಕ್ಕೊಳ್ತೀನಿ ಅಂತೇಳಿ ಇಲ್ಲಿ ನಾನು ಅರ್ಧ ಗೆರೆಟೆಯಷ್ಟು ತೆಂಗಿನ ತುರಿಯನ್ನು ತೊಗೊಂಡಿದ್ದೇನೆ, 1 ಚಮಚದಷ್ಟು ಕೊತ್ತಂಬರಿ ಕಾಳು, 1/4 ಚಮಚದಷ್ಟು ಜೀರಿಗೆ, ಹಾಗೆಯೇ 1/4 ಚಮಚಕ್ಕಿಂತ ಸ್ವಲ್ಪ ಕಡಿಮೆನೇ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ನಂತರ ನಾನು ಇದಕ್ಕೆ 4 ಉದ್ದ ಬ್ಯಾಡ್ಗೆ ಮೆಣಸನ್ನು ತೊಗೊಂಡಿದ್ದೀನಿ, ಹಾಗೆಯೇ 2ರಷ್ಟು ನಾನು ಗಿಡ್ಡ ಬ್ಯಾಡ್ಗೆ ಮೆಣಸನ್ನು ತೊಗೊಂಡಿದ್ದೀನಿ. ನಿಮಗೆ ಖಾರ ಎಲ್ಲ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು, ಆದರೆ ಈ ವೆಜಿಟೇಬಲನ್ನು ಅಂತ ಹೇಳಿದರೆ ನಾವು ಯಾವಾಗ ವೆಜಿಟೇಬಲ್ ಗ್ರೇವಿ ಮಾಡ್ತೀವಿ ಆವಾಗ ಖಾರ ಸ್ವಲ್ಪ ಕಡಿಮೆನೇ ನಾವು ಹಾಕ್ಕೊಳ್ಳೋದು. ನಂತರ ಒಂದು ಚಿಕ್ಕ ತುಂಡು ಹುಳಿಯನ್ನು ತೊಗೊಂಡಿದ್ದೀನಿ, ತುಂಬ ಜಾಸ್ತಿ ಹುಳಿ ಬೇಡ ಇದಕ್ಕೆ. ಹಾಗೆಯೇ ಒಂದು ಅರ್ಧರಷ್ಟು ಈ ನೀರುಳ್ಳಿ, ಹಾಗೆಯೇ ಒಂದು 4 ಎಸಳಷ್ಟು ಬೆಳ್ಳುಳ್ಳಿ. ಯಾವುದೇ ಮಸಾಲವನ್ನು ನಾನು ಹುರಿತಾ ಇಲ್ಲ, ನಿಮಗೆ ಬೇಕಾದರೆ ಹುರಿದು ಕೂಡ ನೀವು ಹಾಕ್ಕೊಳ್ಬೋದು. ನಾನು ಹೀಗೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಅರಶಿನ ಹುಡಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನು ಕಡಿಯುವಂಥ ಕಲ್ಲಿನಲ್ಲಿ ಇವತ್ತು ಸಹ ಕಡಿತಾ ಇದ್ದೀನಿ. ಇದು ಚಟ್ನಿ ಥರ ಅಲ್ಲ, ತರಿ ಅಲ್ಲ, ಅದಕ್ಕಿಂತ ಸ್ವಲ್ಪ ಫೈನ್ ಆಗಬೇಕಿತ್ತು. ಆದರೆ ನಾನ್ ವೆಜ್ ಏನು ಮಾಡ್ತೀವಿ ನೋಡಿ ಅಷ್ಟು ಅಲ್ಲ. ಇವಾಗ ಮಸಾಲವನ್ನು ಕಡಿಯೋ.
ಇವಾಗ ನೋಡಿ ಈ ಅಲಸಂಡೆ ಬೀಜ ಮತ್ತೆ ದಂಟು ಏನಿದೆ ಅದು ಚೆನ್ನಾಗಿ ಬಸಳೆ ದಂಟು ಬೆಂದಿದೆ. ಇನ್ನು ಅದೊಂದು 80% ಬೆಂದ್ರೆ ಸಾಕು. ನಂತರ ನಾನು ಇವಾಗ ಈ ಬಸಳೆ ಸೊಪ್ಪೇನಿದೆ ನೋಡಿ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಆದ ಬಸಳೆ, ಕೆಂಪು ಬಸಳೆ. ನಂತರ ಈ ಕಾಯಿ ಪಪ್ಪಾಯ ಅದನ್ಸ ನಾನು ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗಿನ್ನು ಇದೊಂದು ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ಇದೊಂದು 5 ರಿಂದ 10 ನಿಮಿಷದೊಳಗಡೆ ಬೇಯ್ತದೆ. ನಂತರ ನಾವೇನು ಗ್ರೇವಿಯನ್ನ ಕರೆದಿಟ್ಟಿದ್ದೇವೆ ನೋಡಿ ಮಸಾಲವನ್ನ ಅದನ್ನ ಹಾಕಿದ್ರೆ ಆಯ್ತು. ಸೊ ಇದಿವಾಗ ಚೆನ್ನಾಗಿ ಬೇಯಲಿ. ಇವಾಗ ಮಸಾಲವನ್ನ ಹಾಕುವ. ಪಪ್ಪಾಯ ಸಹ ಇವಾಗ ಕರೆಕ್ಟ್ ಆಗಿ ಬೆಂದಿದೆ. ಸೊ ಎಲ್ಲ ಮಸಾಲವನ್ನ ಹಾಕುದು. ಪಪ್ಪಾಯ ಒಳ್ಳೆ ಬೆಂದಿದೆ. ಒಳ್ಳೆ ಅಂತ ಹೇಳಿದ್ರೆ ಇನ್ನು ನಮ್ದು ಗ್ರೇವಿ ಮಸಾಲೆ ಏನಿದೆ ಹಾಕಿದ್ಮೇಲೆ ಅದರಲ್ಲಿ ಸಹ ನಮ್ಗೆ ಒಂದು ಕುದಿ ಬರಿಸ್ಲಿಕ್ಕಿದೆ ಅಲ್ಲ, ಅವಾಗ ಅದು ಇವಾಗ ನಮ್ಗೆ ಎಷ್ಟು ನೀರು ಬೇಕು ಮಸಾಲ ಕಡ್ದಂತ ನೀರು ಹಾಕುದು. ಖಾರ ಎಲ್ಲ ಈಗ ನೋಡ್ಬೇಕಲ್ಲ. ಹೌದು, ಸೂಪರ್ ಆಗಿದೆ ಮಾತ್ರ ಮಸಾಲ. ನೀವು ತಿಂದು ಹೇಳಿ ಮಾರ. ನೋಡ್ಲಿಕ್ಕೆ ಚಂದ ಕಾಣ್ತದೆ, ನೋಡ್ಲಿಕ್ಕೆ ಕಲರ್ಫುಲ್ ಆಗಿದೆ ಅಲ್ಲ. ಕಲರ್ ಫುಲ್ ಆಗ್ಲಿಲ್ಲ, ಕಲರ್ ಉಂಟಂತ. ಹೌದು. ಇವಾಗ ಇನ್ನು ಸಹ ಒಂದ್ ಸ್ವಲ್ಪ ನೀರು ಬೇಕು. ನೋಡಿ ಬೆಂಕಿ ಎಲ್ಲ ಸರಿ ಬಿದ್ದಿದೆ. ಅಲ್ಲ ಗ್ರೇವಿ ಎಷ್ಟು ದಪ್ಪ ನೋಡಿ, ನಿಮಗೆ ಸಾಕಲ್ಲ ಎಷ್ಟು ದಪ್ಪ? ನೋಡಿ. ಒಂದಿಷ್ಟೇ ಮನೆಯಲ್ಲ ಫೈನಲ್ ಆಗಿ ಅಷ್ಟು ಹಾಕಿದ್ರೆ ಸಾಕುತ್ತೆ, ಎಲ್ಲ ಕಂಪ್ಲೀಟ್ ಟೇಸ್ಟ್ ಬರ್ತದೆ ನೋಡಿ. ಒಂದು ಕುದಿ ಬರ್ಲಿ. ಇನ್ನು ಉಪ್ಪು ಹಾಕಿದ್ರಲ್ಲ, ಇನ್ನು ಒಂದು ಕುದಿ ಬರ್ಲಿಕ್ಕೆ ಇಟ್ರೆ ನಮ್ಮ ಸೂಪರ್ ಆಗಿರುವಂತಹ ಗ್ರೇವಿ ರೆಡಿ ಆಗುತ್ತೆ. ಮತ್ತೆ ಊಟ ಮಾಡುದು. ಹಸಿವಾಗ್ತಿದೆ. ನೋಡಿ ರೆಡಿ ಆಗಿದೆ ಗ್ರೇವಿ. ಒಳ್ಳೆ ಕುದಿ ಬರ್ತಾ ಉಂಟು. ಇನ್ನು ಇಳಿಸುವ. ನೋಡಿ ಇಷ್ಟು ದಪ್ಪ ಆದ್ರೆ ಸಾಕು, ಜಾಸ್ತಿ ತಿಳುವಾದ್ರೆ ಟೇಸ್ಟ್ ಆಗುದಿಲ್ಲ. ಸೂಪರ್ ಟೇಸ್ಟ್ ಆಗಿರುತ್ತೆ ಇದು. ಇನ್ನು ಊಟ ಮಾಡುದೇ. ಇವತ್ತು ರೈಸ್ ನಮಗೆ ಸ್ವಲ್ಪ ರೈಸ್ ಮತ್ತೆ ಗ್ರೇವಿ. ನೋಡಿ ಪಪ್ಪಾಯ, ಬಸಳೆ, ಅಲಸಂಡೆ ಬೀಜ, ಒಳ್ಳೆ ಗ್ರೇವಿ. ಸೂಪರ್ ಆಗ್ತದೆ ಇದು. ಒಂದು ಹಪ್ಪಳ ಕರುಕುರು ಮಾಡ್ಲಿಕ್ಕೆ. ಜುಶ್ವನಿಗೆ ಸ್ವಲ್ಪ ಇವತ್ತು ನಮ್ದು ಗೆಸ್ಟ್ ಇದ್ದಾರೆ ಊಟ ಮಾಡುವಾಗ. ನಂಗೆ ಸರಿ. ಮತ್ತೆ ಸ್ವಲ್ಪ ಪಾಕ್. ಕೋಲ್ಡ್ ಬಿಸಿ ಬಿಸಿ ಉಂಟು, ಬಿಸಿ ಬಿಸಿ. ಆಹಾ, ಈಗುಂಟ ಸೂಪರ್ ಡೂಪರ್. ಈಗ ಊಟ ಮಾಡು. ಸ್ವಲ್ಪ ಗ್ರೇವಿಯನ್ನು ಹಾಕ್ಬಿಟ್ಟು ಒಂದು ತುಂಡು ಹಪ್ಪಳ ಈ ರೀತಿ ಇಟ್ಟು ಒಳ್ಳೆ ಬರ್ತದೆ. ಹಾಗೆ ಮಜ್ಜಿಗೆ. ಹಬ್ಬ ಪರ್ಫೆಕ್ಟ್ ಊಟ. ಡೆಫಿನೆಟ್ಲಿ ಈ ರೆಸಿಪಿಯನ್ನ ಟ್ರೈ ಮಾಡಿ ಹಾಗೇನೆ ಕಮೆಂಟ್ ಅಲ್ಲಿ ಹೇಳಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ. ಪ್ಲೀಸ್ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ. ತುಂಬಾ ಎಫರ್ಟ್ಸ್ ಹಾಕಿ ನಾವು ಪ್ರತಿಯೊಂದು ದಿನ ಹೊಸ ಹೊಸ ರೆಸಿಪಿಯನ್ನ ಮಾಡಿ ತೋರಿಸ್ತಾ ಇದ್ದೀವಿ. ಹಾಗಾಗಿ ಲೈಕ್ ಕೊಡ್ಲಿಕ್ಕಂತೂ ಮರಿಬೇಡಿ.
ನಿಮ್ದು ಏನು ವ್ಯೂ ಪಾಯಿಂಟ್ ಇದ್ರು ಸಹ ನಮ್ಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಮ್ಗೆ ಮೋಟಿವೇಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಸೊ ಇವತ್ತಿನ ಈ ಒಂದು ರೆಸಿಪಿ ಬ್ಲಾಗ್ ಅನ್ನ ಇಲ್ಲಿ ಎಂಡ್ ಮಾಡ್ತಾ ಇದೀವಿ. ನಿಮ್ಗೆ ಸಿಗ್ತೀವಿ ಇನ್ನು ನಮ್ಮ ಬರೋ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. See you. ಯಶು ಬಾಯ್.